ಪಡೆದು ವೀರ ಪರಶುರಾಮನಿಗೆ ಜನ್ಮ ನೀಡಿ ದುಷ್ಟರ ಸಂಹಾರಕ್ಕೆ ಆಜ್ಞೆ ನೀಡಿದೆ. ಅಂತೆಯೇ ಧರ್ಮದ ಕಳಸವಾಗಿದ್ದ ಆ ಮಹಾನ್ ವ್ಯಕ್ತಿ ಅನ್ಯಾಯವು ಸಭೆ ಪಡೆದು ಭಾರತದ ಭೂಪಟದ ಇತಿಹಾಸದಲ್ಲೇ ಅಜರಾಮರನಾಗಿದ್ದಾನೆ. ಇಂಥ ಶೂರರು ಜನಿಸಿದ ನಮ್ಮ ತಾಯಿ ನಾಡಿನಲ್ಲಿ ನಾವು ಜನ್ಮ ಬಿತ್ತಿರುವುದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಬಡತನದ ಬವಣಿಯಲ್ಲೇ ಬೆಂತು ನೊಂದು ತಮ್ಮ ಜೀವನವನ್ನೇ ಸವಿಸಿ ನನ್ನ ಮತ್ತು ನನ್ನ ಅಣ್ಣನ ಮಗುವಿನ ವಿದ್ಯಾಭ್ಯಾಸಕ್ಕಾಗಿ ಅನೇಕ ಕಷ್ಟಗಳನ್ನು ಎದುರಿಸಿ ಕೂಲಿ ನಾಲಿಯನ್ನಾಗಿ ಮಾಡಿ ಓದಿಸಿದ್ದಾನೆ ನಮ್ಮ ಹಿರಿಯಣ್ಣ ಸೂರ್ಯ, ಹಿರಿಯಣ್ಣ ಚಂದ್ರು. ಅವರು ಪಡುತ್ತಿರುವ ಕಷ್ಟಕ್ಕೆ ಮುಂದೆ ನಮಗೆ ನೌಕರಿ ಸಿಕ್ಕಿ ಅವರನ್ನು ಸುಖವಾಗಿರೋ ಹಾಗೆ ಅಭಯಸ್ಥ ವರವನ್ನು ಕರುಣಿಸುತ್ತಾಯಿ. ಲಕ್ಷ್ಮಿ, ಜಗಜ್ಜನನಿಯ ಪಾದದ ನೆರಳಿನಲ್ಲಿ ನಿಂತು ಭಕ್ತಿಯಿಂದ ಏನನ್ನು ಕೇಳುತ್ತೇವೆ ಅಮ್ಮ? ಅಣ್ಣ, ಮೊದಲು ಪ್ರಸಾದ ಸ್ವೀಕರಿಸು, ಆನಂತರ ಇನ್ನೇನು ಬೇಡ್ಕೊಳ್ಳೋಣ. ಮನೆ ಹಿರಿಯವನಾದ ನೀವು ಒಂದು ಮುದ್ದಾದ ಹೆಣ್ಣನ್ನು ನೋಡಿ ಮದುವೆಯಾಗದೆ ಬರೀ ತಂಗಿ ತಮ್ಮಂದ್ರೆ ಸುಖಕ್ಕೋಸ್ಕರ ದುಡಿತಿರ್ವಿ. ಹೇಗಾದ್ರೂ ಮುಂದಾದ್ರೂ ನಮ್ಮ ಅಣ್ಣನ ಜೀವನ ಚೆನ್ನಾಗಿರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳಿ. ಕಡಿಮೆಯಾಗಿದೆ. ಬಂಗಾರದಂತ ತಂಗಿ ನನ್ನ ಎರಡು ಕಣ್ಣುಗಳು ಇದ್ದ ಹಾಗೆ ಸದಾ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ಚಂದ್ರು, ನಕ್ಷತ್ರದಲ್ಲಿ ಭಾರಿ ಮಿಂಚುವ ನಕ್ಷತ್ರದಂತೆ ನನ್ನ ಕಿರಿಯ ತಮ್ಮ ಮಧು. ಹೀಗಿರುವಾಗ ನನಗೇನಮ್ಮ ಬೇಕು? ಅಣ್ಣ, ನಿನ್ನಂತ ಅಣ್ಣನನ್ನ ಪಡಿಬೇಕಾದ್ರೆ ನಾನು ಪೂರ್ವ ಜೀವನ ಪುಣ್ಯ ಮಾಡಿದ್ದೇನೆ. ಅಂದಹಾಗೆ ಚಂದ್ರಣ್ಣ ಎಲ್ಲಿ ಕಾಣ್ತಾನೆ ಇಲ್ಲ? ಅದೋ ತಂಗಿ, ನಿನ್ನ ಮುದ್ದಿನ ಅಣ್ಣ ಬರುತ್ತಿದ್ದಾನೆ ನೋಡು. ಅಣ್ಣ, ಈಗ ಬಂದ್ಯಾ? ತಗೋ ಪ್ರಸಾದ. ಹೌದು, ಯಾಕೆ ಸ್ವಲ್ಪ ಬರೋ ತಡೆ ಮಾಡಿದೆ? ಅಂಥ ಕೆಲಸ ಏನಿತ್ತಪ್ಪ ನಿಂತು? ಶ್ರೀಮಂತರ ಮನೆಗೆ ಇಂದು ಯಾರೋ ಅತಿಥಿಗಳು ಬಂದಿದ್ದರು. ತೋಟಕ್ಕೆ ಹೋಗಿ ಎಳನೀರು ತಂದು ಕೊಟ್ಟು ಬಾ ಎಂದು ಹೇಳಿದರು. ತಂದು ಕೊಟ್ಟು ಬರುವುದಕ್ಕೆ ಇಷ್ಟು ತಡವಾಯ್ತಮ್ಮ. ಚಂದ್ರು, ಒಂದೊತ್ತಿಗೆ ಸರಿಯಾಗಿ ಊಟಕ್ಕೆ ಹಾಕುವುದಿಲ್ಲ ನೀಚ ಶ್ರೀಮಂತರು. ಹೀಗಿರುವಾಗ ರಾತ್ರಿ ಹಗಲು ದುಡಿಯುವುದಕ್ಕಿಂತ ಅವರ ಮನೆಯ ಕೆಲಸವನ್ನ ಬಿಟ್ಟು ಬಿಡೋ ಚಂದ್ರು. ಅಣ್ಣ, ತಂದೆ ಮಾಡಿದ ಸಾಲ ಇರುವಾಗ ಅದು ಹೇಗೆ ಬಿಡಬೇಕಣ್ಣ ಕೆಲಸವನ್ನು? ಕಷ್ಟವಾದರೇನು ಸುಖವಾದರೇನು ಆ ಶ್ರೀಮಂತನ ಸಾಲ ಮುಟ್ಟುವವರೆಗೂ ದುಡಿಯುತ್ತೀನಿ. ನೀನು ತಂಗಿ ತಮ್ಮನ ಓದಿನ ಖರ್ಚಿಗೆ ಇರುವ ಸ್ವಲ್ಪ ಹೊಲದಲ್ಲಿ ವ್ಯವಸಾಯ ಮಾಡು. ಆಗಲಿ ಚಂದ್ರು, ವಿಧಿ ವಿಚಿತ್ರವಾಗಿ ನಮ್ಮ ಸಂಸಾರದಲ್ಲಿ ನಾಟ್ಯವಾಡುತ್ತಿರುವಾಗ ಅದಕ್ಕೆ ತಕ್ಕಂತೆ ನಾವು ತಾಳ ಹಾಕಬೇಕಷ್ಟೇ. ಆಶೀರ್ವಾದ ಮಾಡೋಣ. ಬೇರೆಯವನು ಚೆನ್ನಾಗಿ ಓದಿ ನೌಕರಿಯನ್ನು ತೆಗೆದುಕೊಂಡು ಭಾರತ ಮಾತೆಯ ಸೇವೆ ಮಾಡುತ್ತಾ ಸುಖವಾಗಿರು. ಅಣ್ಣ, ನಿಮಗೊಂದು ಸಿಹಿ ಸುದ್ದಿ ಅಣ್ಣ. ಪ್ರತಿ ವರ್ಷದಂತೆ ಈ ವರ್ಷವೂ ನೀವು ತಾಲೂಕಿಗೆ ಮಾದರಿ ರೈತರಾಗಿ ಪ್ರಶಸ್ತಿಯನ್ನು ಪಡೆದಿರುವಿರಿ. ಅದಕ್ಕಾಗಿ ಈ ಹೂವಿನ ಹಾರ ನಿಮ್ಮ ಕೊರಳಿಗೆ. ದುಡಿಮೆಯ ದುಡ್ಡಿನ ತಾಯಿ ಎಂಬಂತೆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಎಂದರೆ ನೀನೇ ಮಾದರಿ ಅಣ್ಣ, ನೀನೇ ಮಾದರಿ. ತ್ರಿಮೂರ್ತಿ ಅಣ್ಣಂದ್ರು ಮನೆ ಸೇರ್ಬೇಕಾದ್ರೆ ಇಷ್ಟೊತ್ತಾಯ್ತು. ಇನ್ನು ತ್ರಿಮೂರ್ತಿ ಅತ್ತಿಗೆರು ಬಂದ್ರೆ ನನ್ನನ್ನೆಲ್ಲ ಮಾಡ್ಬಿಡ್ತಾರೋ ನನ್ನ ಮುದ್ದು ಅಣ್ಣಂದ್ರು. ನಾವು ಮದುವೆ ಆದರೆ ನಿನ್ನನ್ನು ಮರೆಯುತ್ತೇವೆ ನಾವು. ನಿಮ್ಮೆಲ್ಲರಿಗೂ ತಮಾಷೆ ಮಾಡೋಣ ಅಂದ್ರೆ ಎಷ್ಟು ಜೋರ್ ಹೇಳಿದ್ಯಾ? ಸರಿ, ಇದೇ ಸಂತೋಷಕ್ಕಾಗಿ ಒಂದು ಹಾಡು. ಮನದೊಳ ಕೂಡಿದರೆ
ಎಂದು ಕೂಡಿ ನಡೆಯುವ ದೇಹ ನಮ್ಮ ಬಲವೆಂದು ಕೂಡಿ ಹಾಡುವ ಕೂಡಿ ಮಾಡೋಣ ಎಂದು ಸೇರಿ ದುಡಿಯೋಣ ಸರಿ ಅಲ್ಲ? ನಾನು ನನ್ನ ಕೈಯಾರೆ ಕೈ ತುತ್ತು ಬಡಿಸ್ತೇನೆ ಆಯ್ತು. ಮನೆಗೆ ಬಂದ ಅತಿಥಿಗಳ ಬೂಟ್ ಪಾಲಿಶ್ ಮಾಡುವುದನ್ನು ಬಿಟ್ಟು ಕೇಳದೆ ಮನೆಗೆ ಬಂದು ಊಟ ಮಾಡುತ್ತಿರುವೆಯಲ್ಲ ಮಗನೇ, ಎಷ್ಟು ಸೊಕ್ಕು ನಿನಗೆ. ಶ್ರೀಮಂತರೇ, ಎಂದು ಹೇಳಿದ ಕೆಲಸವನ್ನು ರಾತ್ರಿ ಪೂರ್ತಿ ಮಾಡಿ ಮುಗಿಸುತ್ತೇನೆ. ಆದರೆ ನನ್ನ ಮುದ್ದು ತಂಗಿ ತಮ್ಮನ ಮುಖ ನೋಡದೆ ನನಗಿರಲು ಸಾಧ್ಯವಿಲ್ಲ. ಅದಕ್ಕಾಗಿ ತಮಗೆ ಹೇಳದೆ ಬಂದಿರುವುದಕ್ಕೆ ನನ್ನನ್ನು ಕ್ಷಮಿಸಿ. बहुत अच्छा लगती
ಅಲ್ಲಿ ಕೆಲಸವನ್ನು ನಿಮ್ಮ ಅಪ್ಪ ಮಾಡುವನೇನು? ಸಾವುಕಾರ, ಬಾಯಿ ಬಿಗಿ ಹಿಡಿದು ಮಾತನಾಡು. ಎಲುಬಿಲ್ಲದ ನಾಲಿಗೆಯನ್ನು ಹರಿಯಲು ಬಿಟ್ಟರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಏನು ಮಾಡುವೆಯೋ ಬಡಕು ನೀ? ತಂದೆ ಮಾಡಿದ ಸಾಲವನ್ನೇ ತೀರಿಸದೆ ಬಿಲದಲ್ಲಿ ಸಿಕ್ಕ ಇಲಿಯಂತೆ ಚಡಪಡಿಸುವ ನೀವು ಈ ಆಗಂತ ಶ್ರೀಮಂತನ ನೆರಳನ್ನು ಕೂಡ ನಿನಗೆ ಮುಟ್ಟಲು ಸಾಧ್ಯವಿಲ್ಲ. ಏಕೆಂದರೆ ಅಗ್ನಿ ಮುಟ್ಟಿದರೆ ಭಸ್ಮ. ತಂದೆ ಮಾಡಿದ ಸಾಲ ಅನುವಷ್ಟಾದರೆ ಅದಕ್ಕೆ ಸಾಲದಷ್ಟು ಬಡ್ಡಿ ಹಾಕುವ ಬಂಡ ನೀನು. ನಮ್ಮಂತ ಬಡವರ ಬೆವರಿನಲ್ಲಿ ಅನ್ನ ಉಣ್ಣುವುದಕ್ಕೆ ನಿಮಗೆ ನಾಚಿಕೆಯಾಗಬೇಕು. ಏನಂದೆ? ಅಗ್ನಿ ಮುಟ್ಟಿದರೆ ಭಸ್ಮ ಎಂದೇ ಅಲ್ಲ. ಈ ನಿನ್ನ ಭಸ್ಮ ಭೂಕಂಪವನ್ನು ನಿನ್ನ ಮನೆಯಲ್ಲಿಟ್ಟುಕೋ. ನನ್ನ ಹತ್ತಿರ ತೋರಿಸಬೇಡ. ಸುಮ್ಮನಿದ್ದರೆ ನಾನು ಸೂರ್ಯ, ಕೆಣಕಿದರೆ ಜ್ವಾಲಾಮುಖಿ ಎಂಬುದನ್ನು ಮರೆಯಬೇಡ. ಜ್ವಾಲಾಮುಖಿ ಈ ಪುಂಡರ ಗಂಡ ಈ ಪುಂಡರ ಗಂಡನಿಗೆ ನೀನು ಜ್ವಾಲಾಮುಖಿಯಾಗುವಿಯ? ಪರಶಿವನೇ ಮೂರನ್ನೇ ಕೊಂಡನ್ನು ಮುಚ್ಚುವ ಸಾಮರ್ಥ್ಯ ಹೊಂದಿರುವ ಈ ನನಗೆ ಈ ಪುಂಡರ ಗಂಡನಿಗೆ ನೀನು ಜ್ವಾಲಾಮುಖಿಯಾಗುವಿಯ? ಸೂರ್ಯ, ಈ ವರ್ಷ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಿದೆ ಎಂದು ಮೇರೆಯಬೇಡ. ಮುಂದೆ ಇರುವ ಮುಯಿಗೆ ಮುಯಿ ತೀರಿಸುತ್ತೇನೆ. ಚಂದ್ರು, ನಡತೋಟಕ್ಕೆ. ಶ್ರೀಮಂತರೇ, ಸ್ವಲ್ಪ ಸಮಯ ಕೊಡಿ. ಊಟ ಮುಗಿಸಿಕೊಂಡು ಬರುತ್ತಾನೆ. ಅಣ್ಣ, ಊಟ ಮಾಡು ಅಣ್ಣ. ಹಣವಿದೆ ಎಂದು ಅಹಂಕಾರದಿಂದ ಮೆರೆಯಬೇಡ. ಹಸಿದು ಊಟಕ್ಕೆಂದು ಮನೆಗೆ ಬಂದಿರುವ ನನ್ನಣ್ಣನಿಗೆ ಊಟ ಮಾಡುವ ತಟ್ಟೆಯನ್ನು ಹಾರಿ ಬಿಡದೆ ಮುಂಜಾನೆಯಿಂದ ಸಂಜೆಯ ತನಕ ಬಾಡಿಗೆ ಕಟ್ಟೆಂತೆ ದುಡಿಸಿಕೊಂಡು ಒಂದೊತ್ತಿನ ಊಟವನ್ನು ಸಹ ಹಾಕದೆ ಬಡವರನ್ನು ಕಣ್ಣೀರಿನಲ್ಲಿ ಕೈ ತೊಳೆಸುವ ಕಿರಾತಕ ನೀನು. ನಮ್ಮ ತಂದೆ ಮಾಡಿದ ಸಾಲಕ್ಕಾಗಿ ನಮ್ಮಣ್ಣ ನಿಮ್ಮ ಮನೆಯಲ್ಲಿ ಆಳಾಗಿ ದುಡಿಯುತ್ತಿದ್ದಾನೆ. ಅವನಿಗೇನಾದರೂ ಚಿತ್ರಹಿಂಸೆ ಕೊಟ್ಟರೆ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ಚಿಕ್ಕೇರು ಬಸ್ ಸ್ಟ್ಯಾಂಡಿನಲ್ಲಿ ಭಿಕ್ಷೆ ಬೇಡಲು ಹಚ್ಚುತ್ತೇನೆ. ಎಚ್ಚರವಾಗಿರು. ಓ ಚಂದ್ರು, ನನ್ನ ಮನೆ ಆಳಾಗಿ ದುಡಿಯುತ್ತಿರುವ ನಿನಗೆ ನಾನು ಮುನಬಂದಂತೆ ಮಾಡುತ್ತೇನೆ. ಆದರೆ ಹಸಿ ಮಾಂಸವಾರದ ಈ ನಿನ್ನ ತಮ್ಮನಿಗೆ ಸರಿಯಾಗಿ ತಿಳಿಸಿ ಹೇಳು. ಇಲ್ಲವಾದರೆ ತೋರಿಸಬೇಕಾದೀತು ಮಾರಿ ಹಬ್ಬದ ರಕ್ತವನ್ನು. ಬೇಡ ಶ್ರೀಮಂತರೇ, ಅವನಿಗೆ ಏನು ಮಾಡಬೇಡಿ. ತಿಳುವಳಿಕೆ ಇಲ್ಲದ ಹುಡುಗ, ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ. ಅಣ್ಣ, ಮಗನನ್ನು ಕರೆದುಕೊಂಡು ಒಳಗೆ ನಡಿ. ನಾನು ಈಗ ಹೋಗಿ ಸಂಜೆ ಬರುತ್ತೇನೆ. ಅಣ್ಣ, ನಿನ್ನೆಯಿಂದ ಒಂದು ತುತ್ತು ಸಹಿತ ಊಟ ಮಾಡಿಲ್ಲ. ಸ್ವಲ್ಪ ನಾವು ಊಟ ಮಾಡ್ಕೊಂಡು ಹೋಗೋಣ. ಅಳಬೇಡಮ್ಮ. ನಿನ್ನೆ ಇವತ್ತು ಊಟವಿಲ್ಲವಾದರೆ ಏನಾಯ್ತಮ್ಮ? ನನ್ನ ಮುದ್ದು ತಂಗಿ ಮುಖ ನೋಡಿದರೆ ನನಗೆ ಹಸಿವೇ ಇರುವುದಿಲ್ಲ. ಅಳಬೇಡ. ಅಣ್ಣಂದಿರನ್ನು ಕರೆದುಕೊಂಡು ಒಳಗೆ ನಡಿ. ನಡೆಯ ಶ್ರೀಮಂತರೇ, ಹೋಗೋಣ.